ಆ ರೀತಿ ವಾತಪಿತ್ತ ಕಫನ ಕ್ಲೀನ್ ಮಾಡಿಕೊಂಡು ತ್ರಿದೋಷಗಳನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡಿದರೆ ಯಾವುದು ಅಸ್ತಮನೂ ಬರಲ್ಲ ಅಥವಾ ಇನ್ನೊಂದು ಕೆಮ್ಮು ದಮ್ಮು ಶೀತ ನೆಗಡಿನೂ ಬರಲ್ಲ. ಇವಾಗ ಶೀತ ನೆಗಡಿ ಕೆಮ್ಮು ದಮ್ಮು ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ಲಂಗ್ಸ್ ಚೆನ್ನಾಗಿರ್ಬೇಕು. ಇವಾಗ ಲಂಗ್ಸು ಯಾವೆಲ್ಲ ಕಾರಣಗಳಿಂದ ಕೆಟ್ಟೋಗುತ್ತೆ? ಸ್ಮೋಕಿಂಗ್ ಮಾಡೋದ್ರಿಂದ ಹಿಡಿದು ಆಲ್ಕೋಹಾಲ್ ಮಾಡೋದ್ರಿಂದ ಹಿಡಿದು ಪೊಲ್ಯೂಷನ್ ಇರ್ತಕ್ಕಂಥ ವಾತಾವರಣ. ಡೆಲ್ಲಿಲಿ ನಾನೊಂದು ಮೊನ್ನೆ ರಿಪೋರ್ಟ್ ನೋಡಿದೆ ಮೇಡಮ್, ಡೆಲ್ಲಿಲಿ ಕರೆಕ್ಟಾಗಿ 10 ನಿಮಿಷ ಉಸಿರಾಡಿದರೆ, ಬರೀ 10 ನಿಮಿಷ ಉಸಿರಾಡಿದರೆ ಒಂದು ಫ್ಯಾಕ್ಟ್ರಿಯಿಂದ ತಯಾರಾಗಿರೋದನ್ನು ನಾವು ಹೋಗಿ ಒಂದು ದಿನಗಂಟ್ಲೆ ನಾವೇನು ತೊಗೊಳ್ತೀವಲ್ಲ ಕೆಮಿಕಲ್ನ, ಅದಕ್ಕೆ ಸಮ ಅಂತ. ಡೆಲ್ಲಿಲಿ ಒಂದಿನ ಆರಾಮಾಗಿ ಉಸಿರಾಡಿದರೆ ಒಂದು ಪ್ಯಾಕ್ ಸಿಗರೇಟ್ ಸೇದಕ್ಕೆ ಸಮ. ಓ ಮೈ ಗಾಡ್, ಅಷ್ಟು ಪೊಲ್ಯೂಷನ್ ಆಗಿದೆ, ಪೊಲ್ಯೂಟೆಡ್ ವಾತಾವರಣಗಳು. ಅಲ್ಲಿ ನಾವು ಇರೋದಕ್ಕೆ ಯೋಗ್ಯವಾಗಿಲ್ಲ. ಅಂದರೆ ಅದನ್ನು ಮಾಡ್ಕೊಂಡಿದ್ದಾರೋ ನಾವೇ. ಓಕೆ, ಅತಿಯಾದ ದುರಾಸೆಯಿಂದ ಜನ ಮಾಡ್ತಾರೆ, ಸೊ ಅದು ತಪ್ಪು. ಬಟ್ ಹಂಗಂತ ಅದನ್ನೀಗ ಚೇಂಜ್ ಮಾಡೋಕ್ಕೆ ನಾವೇನು ಇದನ್ನಲ್ಲ, ಬಟ್ ನಮ್ಮನ್ನು ನಾವು ಚೇಂಜ್ ಮಾಡ್ಕೋಬೋದು. ಪ್ರತಿದಿನ ನಾವು ಎಕ್ಸಸೈಸ್ ಮಾಡ್ಬೋದು. ಓಕೆ, ಈಗ ಲಂಗ್ಸ್ಗಾಗಿನೇ ಕೆಲವೊಂದಿಷ್ಟು ಎಕ್ಸಸೈಸ್ಗಳಿದ್ದಾವೆ. ಪ್ರಾಣಾಯಾಮ ಅಂತ ಹೇಳ್ತೀವಿ, ಬೆಳಗ್ಗೆ ಧ್ಯಾನ ಮಾಡೋದು ಅಂತ ಹೇಳ್ತೀವಿ. ಇವೆಲ್ಲ ಎಕ್ಸಸೈಸ್ಗಳು. ಆ ಥರದ್ದು ಎಕ್ಸಸೈಸ್ ಮಾಡುವಂಥ ಕೆಲವೊಂದಿಷ್ಟು ಗ್ಯಾಜೆಟ್ಸು, ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ಸು ನಮ್ಮ SVPL ಸಿಗ್ತವೆ. ಓಕೆ, ಸೊ ಅದ್ರ ಬಗ್ಗೆ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ಖಂಡಿತ ಸರ್. ಇವಾಗ ಲಂಗ್ಸ್ಗೆ ಎಫೆಕ್ಟ್ ಆದರೆ ಏನೆಲ್ಲ ಕಾಯಿಲೆಗಳು ಬರ್ಬೋದು? ನೀವು ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕೆಮ್ಮು ದಮ್ಮು ಶೀತ ನೆಗಡಿ ಅಸ್ತಮ, ಲಂಗ್ಸ್ ಇನ್ಫೆಕ್ಷನ್ಸು, ಅದಾದಮೇಲೆ ತುಂಬ ಅದು ಗಂಭೀರವಾದ ಸಮಸ್ಯೆ. ಬೇರೆ ಎಲ್ಲ ತುಂಬ ಬರ್ತವೆ. ಲಂಗ್ಸ್ ಬಾವು ಬರುವಂಥದ್ದು. ಓಕೆ, ಅದಾದಮೇಲೆ ವೀಕ್ನೆಸ್ಸು, ಉಸಿರಾಡೋದ ಸಮಸ್ಯೆ, ಅದಾದಮೇಲೆ ಬೆನ್ನು ಬರುವಂಥದ್ದು, ಈ ಚೆಸ್ಟ್ ಪೇನ್ ಬರುವಂಥದ್ದು, ಇದೆಲ್ಲ ಅದ್ರ ಸಂಬಂಧಪಟ್ಟ ಸಮಸ್ಯೆ. ಇವಾಗ ಲಂಗ್ಸ್ ಇನ್ಫೆಕ್ಷನ್ ಆಗ್ತಾ ಇದೆ, ಲಂಗ್ಸಲ್ಲಿ ಸಮಸ್ಯೆ ಇದೆ ಅಂತ ಹೇಳಿ ಬೇಸಿಕ್ಕಾಗಿ ಸ್ಟಾರ್ಟಿಂಗ್ ಲೆವೆಲಲ್ಲಿ ಗೊತ್ತಾಗೋದು ಹೇಗೆ? ಸ್ಟಾರ್ಟಿಂಗ್ ಲೆವೆಲಲ್ಲಿ ಉಸಿರಾಟದಲ್ಲಿ ಸಮಸ್ಯೆ ಆಗುತ್ತೆ, ಪದೇ ಪದೇ ಶೀತ ಆಗುತ್ತೆ, ರನ್ನಿಂಗ್ ನೋಸ್ ಆಗುತ್ತೆ. ಅದಾದಮೇಲೆ ತುಂಬ ಸಮಸ್ಯೆಗಳಿದ್ದಾವೆ, ಕಣ್ಣಿಗೆ ಕಾಣಿಸುವಂಥ ಸಮಸ್ಯೆಗಳವೆಲ್ಲ. ಈಗ ವಾತಪಿತ್ತ ಕಫದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಈಸಿಯಾಗಿ ಮನುಷ್ಯ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಬಟ್ ನಮ್ಮ ಬಗ್ಗೆ ನಮಗೆ ಗೊತ್ತಿರಬೇಕು. ಓಕೆ, ಸೀದಾ ತಲೆನೋವು ಬಂತು ಅಂದರೆ ಅವಾಗೇನೋ ದೇಹದಲ್ಲಿ ಎಫೆಕ್ಟ್ ಆಗಿದೆ. ಓಕೆ, ಕಣ್ಣಲ್ಲಿ ನೀರು ಬರ್ತಾ ಇದೆ ಪದೇ ಅಂದರೆ ಅದರಿಂದ ಏನೋ ಎಫೆಕ್ಟ್ ಆಗಿದೆ. ಮೂಗಲ್ಲಿ ಲಿಕ್ವಿಡ್ ಬರ್ತಾ ಇದೆ. ಓಕೆ, ಮೂಗಲ್ಲಿ ಕಫ ಶೇಖರಣೆ ಆಗಿದೆ. ಮೂಗು ಕಟ್ತಾ ಇದೆ ಪದೇ ಅದರಿಂದನೂ ಸಮಸ್ಯೆ. ಅದಾದಮೇಲೆ ಕಫ ಬೆಳಗ್ಗೆ ಬೀಳುವಂಥದ್ದು. ಸೊ ಈ ಥರ ಒಂದರಿಂದ ಅಂತಲ್ಲ, ತುಂಬ ವಿಚಾರದಿಂದ ನಾವು ಅದನ್ನು ತಿಳ್ಕೊಬೋದು.